ಹೇಳಿ, ಏನು ವಿಷಯ? ಸರ್, ನಮ್ಮೂರಲ್ಲಿ ಒಂದು ಕುಟುಂಬ ಇದೆ ಸರ್. ಕೃಷಿ ಮಾಡ್ಕೊಂಡು ಜೊತೆಲಿ ಚೀಟಿನೂ ಹಾಕೊಂಡು ಕಷ್ಟಪಟ್ಕೊಂಡು ಜೀವನ ಮಾಡ್ತಿದ್ದಾರೆ ಸರ್. ಅವ್ರು ಈಗ ಮನೆ ಕಟ್ಸ್ಬೇಕು ಅಂತೇಳಿ ಸಾಲ ಸೋಲ ಮಾಡ್ಕೊಂಡು ಮನೆ ಕಟ್ಸ್ತಿದ್ದಾರೆ ಸರ್. ಅವ್ರ ಭೂಮಿನಲ್ಲಿ ಚಿನ್ನದ ನಾಣ್ಯಗಳಿರೋ ನಿಧಿ ಸಿಕ್ಕಿದೆ ಸರ್. ನಿಧಿ ಸಿಕ್ಕಿದ್ಯಾ? ಹೌದು ಸರ್, ಚಿನ್ನದ ನಾಣ್ಯಗಳಿರೋ ನಿಧಿ. ಆದ್ರೆ ಈ ವಿಷಯ ಎಲ್ಲೂ ಹೇಳ್ಕೊಳೋ ಹಾಗಿಲ್ಲ ಸರ್. ಸರ್, ನಿಧಿ ಸಿಕ್ಕಿದ್ರೆ ದೇವ್ರು ವರ ಕೊಟ್ಟಂಗೆ ಸರ್. ಆದ್ರೆ ಏನ್ ಮಾಡೋದು, ಈ ವಿಷಯ ಏನಾದ್ರೂ ಸರ್ಕಾರಕ್ಕೆ ಗೊತ್ತಾದ್ರೆ ಅವ್ರ ಮೂಗಿಗೆ ಬೆಣ್ಣೆ ಸವರಿ ಆ ಚಿನ್ನನೆಲ್ಲ ಒತ್ಕೊಂಡು ಹೊರಟೋಗ್ತಾರೆ ಸರ್. ಸ್ವಲ್ಪ ದಿನ ಟಿವಿನಲ್ಲಿ ಪೇಪರಲ್ಲಿ ಬರುತ್ತೆ, ಆದ್ರೆ ಅವ್ರ ಜೀವನ ಮತ್ತೆ ಮೊದ್ಲಿಗೆ ಬರುತ್ತೆ ಸರ್. ಅದಕ್ಕೆ ಈ ವಿಷಯ ಎಲ್ಲೂ ಆಚೆ ಕಡೆ ಹೇಳ್ಕೊಳ್ದೆ ಅವರು ಆ ಚಿನ್ನನ ಮಾರಬೇಕು ಅಂತಿದ್ದಾರೆ ಸರ್. ಎಷ್ಟಿರ್ಬೋದು? ಒಂದು 8ರಿಂದ 10 kg ಇದೆ ಸರ್. ಸರ್, ನಾನು ಚಿನ್ನದ ವ್ಯಾಪಾರಿಗಳನ್ನೆಲ್ಲ ಸಂಪರ್ಕ ಮಾಡಿದೆ ಸರ್. ಅವ್ರು ಸುಮ್ಮನೆ ಕಟ್ಕತೆ ಹೇಳ್ತಾರೆ ಸರ್. ಅದಕ್ಕೆ ನೀವೇನಾದ್ರೂ ತಗೊಂತೀರಾ ಅಂತ. ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅದು ಹೆಂಗ್ರಿ? ಎಲ್ಲ ಚಿನ್ನ ಸಿಕ್ತಂತೆ ಏನೋ ಕತೆ ಹೇಳ್ತಾ ಇದ್ದೀರಾ? ನೋಡ್ರಿ, ಈಗಿನ ಕಾಲದಲ್ಲೆಲ್ಲ ಮೋಸ ಮಾಡೋರೇ ಜಾಸ್ತಿ. ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಮೊದಲು ತೋರಿಸಿ, ಆಮೇಲೆ ನೋಡೋಣ. ಸರ್, ಹಾಗೆಲ್ಲ ಚಿನ್ನನ ತೋರ್ಸೋಕ್ಕಾಗಲ್ಲ ಸರ್. ಬೇಕಾದ್ರೆ ಮೊಬೈಲಲ್ಲಿ ಫೋಟೋಸ್ ಇದೆ ಸರ್, ತೋರಿಸ್ತೇನೆ. ನೋಡ್ರಿ, ಈಗ ನಾನು ಬಾಯಿ ಮಾತಲ್ಲಿ ನಿಮ್ದು ಊಟ ಆಯ್ತಾ ಅಂತ ಕೇಳಿದ್ರೆ ಹೊಟ್ಟೆ ತುಂಬಿಡುತ್ತಾ? ಹಾಗೆ ಫೋಟೋದಲ್ಲೆಲ್ಲ ನೋಡಿದ್ರೆ ಗೊತ್ತಾಗಲ್ಲ. ಅದು ಅಲ್ಲದೆ ನಿಮ್ಮನ್ನು ನಾನು ಒಂದು 2 ಸಲ ನೋಡ್ಬಿಟ್ಟಿದ್ದೀನಿ ಅಷ್ಟೇ. ಹೇಗ್ರಿ ನಿಮ್ಮನ್ನು ನಂಬಕ್ಕಾಗುತ್ತೆ? ಸರ್, ನಾವು ಆ ರೀತಿ ಎಲ್ಲ ಮೋಸ ಮಾಡೋ ಜನ ಅಲ್ಲ ಸರ್. ನನ್ನ ನೋಡಿದ್ರೆ ಮೋಸ ಮಾಡೋ ಥರ ಕಾಣಿಸ್ತೀನ ಸರ್? ಆ ರೀತಿ ಎಲ್ಲ ಕಾಣಿಸ್ತಿಲ್ಲ. ಆದರೂ ನೀವು ಮೊದಲು ಚಿನ್ನನ ತೋರಿಸಿ, ಆಮೇಲೆ ಡಿಸೈಡ್ ಮಾಡ್ತೀನಿ. ಸರಿ ಸರ್, ನಿಮ್ಮ ಮೊಬೈಲ್ ನಂಬರ್ ಕೊಡಿ ಸರ್. ತೊಗೊಳ್ಳಿ. ಸರಿ ಸರ್, ನಾನು ಫೋನ್ ಮಾಡ್ತೀನಿ ಸರ್. ಸರಿ ಸರಿ, ನಾನು ಬರ್ತೀನಿ ಸರ್. ಹಾಂ. ಏನಂತಪ್ಪ ಇಂಪಾರ್ಟೆಂಟ್ ವಿಷಯ? ಯಾವುದೋ ಚಿನ್ನದ ನಾಣ್ಯ ಅಂತೆ, ನಿಧಿ ಸಿಕ್ಕಿದೆಯಂತೆ. ಯಾಕೆ ಪೊಂಗ್ತಾ ಇದ್ದಾನೆ ಅನ್ಸುತ್ತೆ ಕಣ. 420 ಇರಬೇಕು. ಈಗಾಗಲೇ ಇಂಥವ್ರನ್ನೆಲ್ಲ ನಂಬಿ ಮುಂಡಾಯಿಸ್ಕೊಂಡಂಗೆ ಆಗಿದೆ. ಮತ್ತೆ ಇದನ್ನೇ ಮಾಡ್ತಾ ಕೂರಕ್ಕಾಗತ್ತೆ? ನೀನು ಹೇಳೋದು ಸರಿನೇ. ಇಂಥವ್ರ ಹತ್ರ ತುಂಬ ಹುಷಾರಾಗಿರ್ಬೇಕಪ್ಪ.